ಸಂಬಂಧಗಳು ಪುಸ್ತಕದ ಥರ ಇರುತ್ತದೆ. ತಪ್ಪು ಒಂದು ಪೇಜ್ ಥರ ಇರುತ್ತದೆ. ಯಾವಾಗಲಾದರೂ ತಪ್ಪಾದಾಗ ಆ ಒಂದು ಪೇಜ್ ಮಾತ್ರ ಹರಿದು ಹಾಕಿ. ಆ ಒಂದು ಪೇಜ್ ಸಲುವಾಗಿ ಪೂರ್ತಿ ಪುಸ್ತಕ ಕಳೆದುಕೊಳ್ಳಬೇಡಿ. ಇದರ ಅರ್ಥ ಇಷ್ಟೇ. ಜೀವನದಲ್ಲಿ ಏನಾದರೂ ಕೆಟ್ಟ ಘಟನೆಗಳು ನಡೆದರೆ ಅದನ್ನು ಪೇಜ್ ಥರ ಹರಿದು ಹಾಕಿ ಮುನ್ನಡೆಯಬೇಕು. ಪುಸ್ತಕದ ಥರ ಪೂರ್ತಿ ಜೀವನ ಹಾಳು ಮಾಡಿಕೊಳ್ಳಬೇಡಿ. ನಮಸ್ಕಾರ ಸ್ನೇಹಿತರೆ, ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದನು. ಅವನಿಗೆ ಮಕ್ಕಳಿರಲಿಲ್ಲ. ಆಗ ರಾಜ ತನ್ನ ಆಸ್ಥಾನಕ್ಕೆ ಒಬ್ಬ ಜ್ಯೋತಿಷಿಯನ್ನು ಕರೆಸಿದನು. ಆಗ ಜ್ಯೋತಿಷಿ ಮಹಾರಾಜನಿಗೆ ಹೇಳಿದ, ನಿಮ್ಮ ಕುಂಡಲಿಯಲ್ಲಿ ಮಕ್ಕಳ ಭಾಗ್ಯ ಇಲ್ಲ. ಆದ್ದರಿಂದ ನೀವು ದತ್ತುಪುತ್ರನನ್ನು ಖುದ್ದಾಗಿ ಹುಡುಕಿ ತನ್ನಿ ಎಂದನು. ಮಹಾರಾಜ ತನ್ನ ಆಸ್ಥಾನದಿಂದ ಊರ ಹೊರಗಡೆ ಒಬ್ಬ ಯುವರಾಜನನ್ನು ಹುಡುಕಲು ಯಾವ ವ್ಯಕ್ತಿ ಪ್ರಾಮಾಣಿಕನಾಗಿರುತ್ತಾನೋ ಅಂಥವರನ್ನು ತನ್ನ ರಾಜ್ಯದ ಯುವರಾಜನನ್ನಾಗಿ ಮಾಡಬೇಕೆಂದು ಯೋಚಿಸಿ ಮಹಾರಾಜರು 3 ಮೂಟೆಗಳನ್ನು ಹೊತ್ತು ಹೊರಟರು. ಆದರೆ ಅವರು ಮಾರು ವೇಷದಲ್ಲಿದ್ದರು. ಅದೇ ಸಮಯಕ್ಕೆ ಒಬ್ಬ ಯುವಕ ಒಂದು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಆ ಯುವಕ ತುಂಬಾ ಪ್ರಾಮಾಣಿಕನಾಗಿದ್ದ. ಅಂಗಡಿಯ ಮಾಲೀಕ ಯುವಕನಿಗೆ ವ್ಯಾಪಾರದಲ್ಲಿ ನಿಷ್ಠೆಯಿಂದ ಇದ್ದರೆ ನಡೆಯುವುದಿಲ್ಲ, ಸ್ವಲ್ಪ ವ್ಯತ್ಯಾಸ ಮಾಡು ಎನ್ನುತ್ತಾನೆ. ಅಂದರೆ ಗ್ರಾಹಕರಿಗೆ ಮೋಸ ಮಾಡಲು ಹೇಳುತ್ತಾನೆ. ಈ ಯುವಕ ಮಾಡದಿದ್ದಾಗ ಅಂಗಡಿಯ ಮಾಲೀಕ ಯುವಕನನ್ನು ಕೆಲಸದಿಂದ ತೆಗೆಯುತ್ತಾನೆ. ಆಗ ಯುವಕ ಬೇಸರದಲ್ಲಿ ನಡೆಯುತ್ತಿರುವಾಗ ಮಹಾರಾಜ ಸಾಧುವಿನ ವೇಷದಲ್ಲಿ 3 ಮೂಟೆಗಳನ್ನು ಹೊತ್ತು ನಡೆಯುತ್ತಿದ್ದನು. ಈ ಯುವಕ ಆ ಸಾಧುವನ್ನು ನೋಡಿದ. ಆಗ ಸಾಧು ಯುವಕನಿಗೆ, ನನಗೆ ಈ 3 ಮೂಟೆಗಳನ್ನು ಹೊತ್ತು ನಡೆಯಲಾಗುವುದಿಲ್ಲ. ನೀನು ನನಗೆ ಸಹಾಯ ಮಾಡಿದರೆ ನಿನಗೆ 5 ಬಂಗಾರದ ನಾಣ್ಯಗಳನ್ನು ಕೊಡುತ್ತೇನೆ ಎಂದನು. ಆಗ ಯುವಕ 1 ಮೂಟೆ ಹೆಗಲ ಮೇಲೆ ಇಟ್ಟುಕೊಂಡು ಹೊರಟನು. ಆಗ ಸಾಧು ಮತ್ತೆ ಮತ್ತೆ ಆತನನ್ನು ತಿರುಗಿ ನೋಡುತ್ತಿದ್ದನು. ಯುವಕನಿಗೆ ಎನಿಸಿತು, ಇವರಿಗೆ ನನ್ನ ಮೇಲೆ ಸಂಶಯವಿದೆ. ಆದರೆ ನಾನು ಇವರ ಮೂಟೆ ಏನು ಮಾಡಬೇಕು ಎಂದು ಮನಸ್ಸಲ್ಲಿ ಅಂದುಕೊಂಡನು. ಮತ್ತೆ ತಾತ, ಇದರಲ್ಲಿ ಏನಿದೆ, ತುಂಬಾ ಭಾರವಾಗಿದೆಯಲ್ಲ ಎಂದನು. ಆಗ ತಾತ, ಇದರಲ್ಲಿ ತಾಮ್ರದ ನಾಣ್ಯಗಳಿವೆ. ನಡೆತಾ ಇದ್ದರೂ ಮಧ್ಯದಲ್ಲಿ ಒಂದು ನದಿ ದಾಟಬೇಕಾಯಿತು. ಯುವಕ ಆರಾಮದಿಂದ ನದಿ ದಾಟತೊಡಗಿದ. ತಾತನಿಗೆ ನಡೆಯಲು ಆಗಲಿಲ್ಲ. ಒಂದು ದಡದಲ್ಲಿ ನಿಂತು ಬಿಟ್ಟರು. ಆ ಯುವಕ ಕೇಳಿದ, ಏಕೆ ನೀವು ಬರುತ್ತಿಲ್ಲ, ನಿಂತು ಬಿಟ್ರಿ ಎಂದು ಕೇಳಿದ. ತಾತ, ಮಗು, ಈಗಲೂ ನನ್ನ ಹತ್ತಿರ 2 ಮೂಟೆಗಳಿವೆ. ಅವುಗಳನ್ನು ಹೊತ್ತುಕೊಂಡು ನಾನು ನದಿ ದಾಟುವುದು ಕಷ್ಟ. ಅದರಲ್ಲಿ ನಾನು ನಡೆಯಲಾಗದೆ ಮುಳುಗಿದರೆ ಏನು ಮಾಡುವುದು ಎಂದನು. ನೀನು ನನಗೆ ಸಹಾಯ ಮಾಡು ಎಂದನು. ಆಗ ಯುವಕ ಏನು ಸಹಾಯ ಮಾಡಲಿ ಎಂದು ಕೇಳಿದ. ಆಗ ತಾತ ತಮ್ಮ ಹೆಗಲ ಮೇಲಿನ ಇನ್ನೊಂದು ಮೂಟೆಯನ್ನು ಯುವಕನಿಗೆ ಕೊಟ್ಟನು. ನಿನಗೆ ಇನ್ನೂ 5 ಬಂಗಾರದ ನಾಣ್ಯಗಳನ್ನು ಕೊಡುತ್ತೇನೆ ಎಂದನು. ಯುವಕ ಮನಸ್ಸಲ್ಲಿ ಒಳ್ಳೆಯ ಕೆಲಸ ಎಂದು 2ನೇ ಮೂಟೆಯನ್ನು ಕೂಡ ಹೆಗಲ ಮೇಲೆ ಹೊತ್ತು ನಡೆಯಲು ಪ್ರಾರಂಭಿಸಿದನು. ಆಗ ಮತ್ತೆ ಯುವಕ ತಾತನನ್ನು, ತಾತ, ಈ ಮೂಟೆಯಲ್ಲಿ ಏನಿದೆ, ಇದು ತುಂಬಾ ಭಾರವಾಗಿದೆ ಎಂದು ಕೇಳಿದ. ಆಗ ತಾತ, ಇದರಲ್ಲಿ ಬೆಳ್ಳಿಯ ನಾಣ್ಯಗಳಿವೆ ಮಗ ಎಂದರು. ತಾತ ಮತ್ತೆ ಮತ್ತೆ ಯುವಕನನ್ನು ನೋಡುತ್ತಿದ್ದರು. ಇದನ್ನು ಕೇಳಿದ ಯುವಕ, ಇದರಲ್ಲಿ ಏನೋ ಅಮೂಲ್ಯವಾದ ವಸ್ತು ಇದೆ ಎಂದುಕೊಂಡನು. ಯುವಕ ತಾತನಿಗೆ, ನೀವು ಏಕೆ ನನ್ನನ್ನು ಕಳ್ಳನ ಥರ ನೋಡುತ್ತಿದ್ದೀರಿ? ನಾನು ನಿಮ್ಮ ಮೂಟೆ ತೆಗೆದುಕೊಂಡು ಎಲ್ಲಿಗೂ ಓಡಿ ಹೋಗುವುದಿಲ್ಲ. ನಾನು ಪೂರ್ತಿ ಜೀವನವನ್ನು ಪ್ರಾಮಾಣಿಕತೆಯಿಂದ ಇರುವೆನು. ನಾನು ಕೆಲಸ ಮಾಡುತ್ತಿದ್ದ ಅಂಗಡಿಯ ಮಾಲಕ ನನಗೆ ಮೋಸದಿಂದ ನಡೆದುಕೊಳ್ಳಲು ಹೇಳಿದ. ನಾನು ನಡೆಯದಿದ್ದಾಗ ಕೆಲಸದಿಂದ ತೆಗೆದು ಹಾಕಿದನು ಎಂದು ಹೇಳಿದನು. ತಾತ, ನೀನು ಪ್ರಾಮಾಣಿಕತೆಯಿಂದ ನಿನ್ನ ಕೆಲಸ ಕಳೆದುಕೊಂಡಿದ್ದೇನೆ ಎಂದನು. ನಿಮಗೆ ಏನೆನಿಸುತ್ತದೆ ತಾತ, ನಾನು ನಿಮ್ಮ ಮೂಟೆಗಳನ್ನು ತೆಗೆದುಕೊಂಡು ಓಡಿ ಹೋಗುವೆನಾ? ನಿಮಗೆ ಏನೆನಿಸುತ್ತದೆ ಎಂದನು. ತಾತ ನಗುತ್ತಾ, ಇಲ್ಲ ಮಗ, ಹಾಗಲ್ಲ ಎಂದು ನಡೆಯುತ್ತಾ ಇದ್ದರು. ಆಗ ಊರ ಹತ್ತಿರ ಬಂದಿತು. ಅಂದರೆ ಊರನ್ನು ಪ್ರವೇಶಿಸುವ ಮೊದಲು ಒಂದು ಬೆಟ್ಟ ಹತ್ತಿ ಇಳಿಯಬೇಕಿತ್ತು. ಆಗ ತಾತ, ಮಗು, ನೀನು ಈ 3 ಮೂಟೆಯನ್ನು ನಿನ್ನ ಹೆಗಲ ಮೇಲೆ ಎತ್ತುಕೋ. ಏಕೆಂದರೆ ನನಗೆ ಸಾಮಾನ್ಯ ಬೆಟ್ಟ ಹತ್ತಿ ಇಳಿಯುವುದೇ ಕಷ್ಟದ ಮಾತು.
ಅದರಲ್ಲಿ 3 ಮೂಟೆ ಹೊತ್ತುಕೊಂಡು ನಡೆಯುವುದು ನನ್ನಿಂದ ಸಾಧ್ಯವಿಲ್ಲ. ಆದ್ದರಿಂದ ನೀನು ಈ ಮೂಟೆ ಹೊತ್ತುಕೊಳ್ಳಬಹುದಾ? ನಾನು ನಿನಗೆ ಇನ್ನೂ 5 ಚಿನ್ನದ ನಾಣ್ಯ ಕೊಡುತ್ತೇನೆ ಎಂದನು. ಯುವಕ 3 ಮೂಟೆ ಹೊತ್ತು ಹೊರಟು ಹೋದ. ಆಗ ತಾತ, ನೀನು ಬೇಗ ಬೇಗ ನಡಿ ಮಗ, ನಿನಗೆ ಭಾರವಾಗಿದೆ, ಮೇಲೆ ನಡೆದು ಕುಳಿತುಕೋ, ನಾನು ನಿಧಾನವಾಗಿ ಬರುತ್ತೇನೆ ಎಂದನು. ಯುವಕ ಅರ್ಧ ಬೆಟ್ಟ ಹತ್ತಿದ ಮೇಲೆ ಅವನ ಮನಸ್ಸಲ್ಲಿ ಕೆಟ್ಟ ವಿಚಾರಗಳು ಬರತೊಡಗಿದವು. ಆಗ ಯುವಕ 1 ಮೂಟೆಯಲ್ಲಿ ತಾಮ್ರದ ನಾಣ್ಯ, ಇನ್ನೊಂದು ಮೂಟೆಯಲ್ಲಿ ಬೆಳ್ಳಿಯ ನಾಣ್ಯ ಮತ್ತು 3ನೆಯ ಮೂಟೆಯಲ್ಲಿ ಬಂಗಾರದ ನಾಣ್ಯಗಳಿರಬಹುದು ಎಂದುಕೊಂಡು ಹಿಂದೆ ತಿರುಗಿ ನೋಡಿ, ಈಗ ನಾನು ಈ ಚೀಲಗಳನ್ನು ತೆಗೆದುಕೊಂಡು ಓಡಿ ಹೋದರೆ ಈ ತಾತ ನನ್ನನ್ನು ಏನೂ ಮಾಡಲಾರ ಎಂದುಕೊಂಡನು. ಜೋರಾಗಿ ಓಡ್ತಾ ಓಡ್ತಾ ತನ್ನ ಮನೆ ಸೇರಿದನು. ನಂತರ 1ನೇ ಮೂಟೆ ತೆಗೆದು ನೋಡಿದ, ಅದರಲ್ಲಿ ಕಲ್ಲುಗಳೇ ಇದ್ದವು. ಮತ್ತೆ 2ನೇ ಮೂಟೆ ತೆಗೆದು ನೋಡಿದನು, ಅದರಲ್ಲೂ ಕಲ್ಲುಗಳೇ ಇದ್ದವು. ಮತ್ತೆ 3ನೇ ಮೂಟೆ ತೆಗೆದು ನೋಡಿದನು, ಆದರೆ ಅದರಲ್ಲಿ 1 ಮೂಟೆಯಲ್ಲಿ ಹೆಚ್ಚು ಕಲ್ಲುಗಳಿದ್ದವು, 1 ಮೂಟೆಯಲ್ಲಿ ಸ್ವಲ್ಪ ಕಲ್ಲುಗಳಿದ್ದವು, ಹೀಗೆ ಪ್ರಮಾಣ ಮಾತ್ರ ಕಡಿಮೆ ಇತ್ತು. ಯುವಕನಿಗೆ ನೋಡಿ ತುಂಬಾ ಕೋಪ ಬಂತು. ತಾತ ನನಗೆ ಸುಳ್ಳು ಹೇಳಿದ್ದಾನೆ ಮತ್ತು ನಾಟಕ ಮಾಡಿದ್ದಾನೆ ಎಂದುಕೊಂಡನು. 3ನೇ ಮೂಟೆಯಲ್ಲಿ ಕಲ್ಲುಗಳ ಜೊತೆ ಒಂದು ಕಾಗದ ದೊರೆಯಿತು. ಆ ಯುವಕ ಕಾಗದ ತೆಗೆದು ಓದಿದ. ಅದರಲ್ಲಿ, ನಾನು ಈ ರಾಜ್ಯದ ರಾಜನಿದ್ದೇನೆ, ನನಗೆ ಮಕ್ಕಳಿಲ್ಲ, ಆದ್ದರಿಂದ ನಾನು ನನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕಲು ಹೊರಟಿರುವೆನು ಮತ್ತು ಅತ್ಯಂತ ಪ್ರಾಮಾಣಿಕ ಮನುಷ್ಯನನ್ನು ಹುಡುಕುತ್ತಿದ್ದೇನೆ ಎಂದು ಬರೆದಿತ್ತು. ಮತ್ತು ಈ 3 ಮೂಟೆಗಳನ್ನು ಕದ್ದೊಯ್ಯದಿದ್ದರೆ, ನೀನು ಪ್ರಾಮಾಣಿಕವಾಗಿ ನಡೆದುಕೊಂಡಿದ್ದರೆ ಈ ರಾಜ್ಯದ ರಾಜನಾಗುತ್ತಿದ್ದೆ ಎಂದು ಬರೆದಿತ್ತು. ಆದರೆ ನೀನು ನನಗೆ ಮೋಸ ಮಾಡಿದೆ ಎಂದು ಬರೆದಿತ್ತು. ಇದನ್ನು ಓದಿದ ಯುವಕ ಜೋರಾಗಿ ಅಳಲು ಪ್ರಾರಂಭಿಸಿದನು. ಅಂಗಡಿಯ ಕೆಲಸದಲ್ಲಿ ಪ್ರಾಮಾಣಿಕನಾಗಿದ್ದೆ, ಕೆಲಸ ಹೋಯಿತು. ಆದರೆ ಇಲ್ಲಿ ಒಂದು ಹೆಜ್ಜೆ ತಪ್ಪಾಗಿ ನಡೆದೆ, ಎಲ್ಲ ಕೆಟ್ಟು ಹೋಯಿತು. ಯಾವಾಗಲೂ ಎಷ್ಟೋ ಜನರು ಜೀವನದಲ್ಲಿ ಒಳ್ಳೆಯ ಗುಣಗಳಿಂದ ಮುನ್ನಡೆಯುತ್ತಾರೆ, ಆದರೆ ಒಂದು ಹೆಜ್ಜೆ ತಪ್ಪಾಗಿ ಇಟ್ಟರೆ ಪೂರ್ತಿ ಕೆಲಸ ಹದಗೆಡು. ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ. ಇಲ್ಲಿ ಯುವಕನಿಗೂ ಇದೇ ಆಗಿದೆ. ಜೀವನ ಪೂರ್ತಿ ಪ್ರಾಮಾಣಿಕತೆಯಿಂದ ನಡೆದುಕೊಂಡ. ಒಂದು ಹೆಜ್ಜೆಯ ದುರಾಸೆ ಆತನ ಸುಖವನ್ನು ಕಸಿದುಕೊಂಡಿತು. ಆಡಿಯೋ ಕೇಳಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.